ಕೀರ್ತಿ, ಏನೇ ಇಷ್ಟೊಂದು ಖುಷಿಯಾಗಿದ್ಯಾ? ನನಗೆ ಪ್ರಿನ್ಸಿಪಲ್ ಆಗಿ ಪ್ರಮೋಷನ್ ಸಿಕ್ಕಿದೆ. ತಗೊಳ್ಳಿ ಸ್ವೀಟ್. ಅಲ್ಲ ಕಡೆ, ಸದ್ಯಕ್ಕೆ ಪ್ರಮೋಷನ್ ಚಾನ್ಸೇ ಇಲ್ಲ, ನಿನಗಿಂತ 3 ಜನ ನಾನು ಇದನ್ನೇ ಹೇಳಿದೆ ಅಮ್ಮ. ರಂಜಿತ್ ಅವ್ರು ಹೇಳಿದ್ರು ಸೀನಿಯಾರಿಟಿಗಿಂತ ಸಾಮರ್ಥ್ಯ ಮುಖ್ಯ, ಎಲ್ಲಾ ಟೀಚರ್ಸ್ಗಿಂತ ನಿಮಗೆ ಪ್ರಿನ್ಸಿಪಲ್ ಆಗೋ ಯೋಗ್ಯತೆ ಜಾಸ್ತಿ ಇದೆ ಅಂತ ಹೇಳಿದ್ರು. ನಿಮ್ಮ ಟ್ರಸ್ಟಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಒಂದಿನ ಅವ್ರ ಹೆಂಡತಿನ ಊಟ ಕರಿಯೋಣ. ಅಮ್ಮ, ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅಮ್ಮ, ತುಂಬಾ ಚಿಕ್ಕ ವಯಸ್ಸು. ನಮ್ಮ ಸಾಕ್ಷಿಗಿಂತ ಒಂದು 3-4 ವರ್ಷ ದೊಡ್ಡವ್ರು ಇರ್ಬೋದು. ಬಟ್ ಹಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಸ್ಮಾರ್ಟ್ ಅಮ್ಮ. ಅವ್ರನ್ನ ನೋಡ್ದಾಗ್ಲೆಲ್ಲ ನಮ್ಮ ಸಾಕ್ಷಿ ಒಳ್ಳೆ ಜೋಡಿ ಅಂತ ಅನಿಸ್ತಾ ಇರುತ್ತೆ. ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ತಾ ಇದ್ಯಾ? ನಮ್ಮ ಸಾಕ್ಷಿ ಬಗ್ಗೆ ಒಂದು ಮಾತು ಕೇಳಿ ನೋಡು. ಹಲೋ, ಕಣ್ ಬ್ಯಾಂಕಲ್ಲಿ ಅಡ ಬಂದಿದ್ಯಾ? ಇಲ್ಲ, ಬಾರ್ಗೆ ಬಿಟ್ಟಿದ್ದೀನಿ. ನಿನಗೂ ಬೇಕಾ? ನನ್ ಕಣ್ ಸರಿಯಾಗಿ ಕಾಣುತ್ತೆ. ಕಾಣ್ತಿದ್ರೆ ಹೀಗ್ ಬಂದ್ ಗೊತ್ತಾ ಇರ್ಲಿಲ್ಲ. ಕೋಪ ಬರಿಸ್ಬೇಡ. ಗಾಡಿ ಗುದ್ದಿದ್ಯಾ ಅಂತ ನಮ್ ಡ್ಯಾಡಿ ಗೊತ್ತಾದ್ರೆ ಕೊಂಬಿ ಎಣಿಸ್ತೀಯ. ನೀನು ನನ್ನ ಗಾಡಿ ಗುದ್ದಿದ್ದು ನಮ್ಮಪ್ಪಂಗೆ ಏನಾದ್ರು ಗೊತ್ತಾದ್ರೆ ಮೈಲಿಗಲ್ಲಿ ಎಣಿಸ್ಬೇಕಾಗತ್ತೆ. ಈ ತಾಲೂಕಿನ ಗಡಿಪಾರ್ ಮಾಡಿಸ್ಬಿಡ್ತಾರೆ. ನಿನ್ನಂತ ಸಿಲ್ಲಿ ಹುಡುಗಿಗೆ ನಮ್ಮ ಅಪ್ಪಂಗೆ ಹೇಳಿ ಏನ್ ಸಿಲ್ಲಿ ಹುಡುಗಿ ಅಂತ ಹಗುರವಾಗಿ ಮಾತಾಡ್ತಿದ್ಯಾ? ಯಾಕೆ ಅಂದ್ರೆ ನಿನ್ ಜೊತೆ ನಂದೇನ್ ಮಾತು? ಕೆಸರು ಮೇಲೆ ಕಲ್ಲು ಹಾಕಿದ್ರೆ ಬಟ್ಟೆ ಕೊಳೆ ಆಗೋದ್ ನಮ್ದೆ. ಓಯ್, ಯಾರಿಗ್ ಕೊಚ್ಚೆ ಅಂತಿದ್ಯಾ? ಬರೀ ಮಾತನ್ನ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ. ಮಾಡ್ತೀನಿ ಇರು. ಹಲೋ, ಯಾರೋ ಒಬ್ಳು ಲೋಕಲ್ ಹುಡುಗಿ ಗಾಡಿ ಗುದ್ದಿದ್ದಾಳೆ. ಎಲ್ಲಿ? ನಿನಗೇನಾಗಿಲ್ಲ ತಾನೆ? ಸ್ವಲ್ಪ ಏಟಾಗಿದೆ. ಈ ಹುಡುಗಿಗೆ ನನ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನನ್ ಗಾಡಿಗೆ ಗುದ್ದಿ ನಂಗೆ ಆವಾಜ್ ಆಗ್ತಿದ್ದಾಳೆ. ನೀನ್ ಬೇಗ ಬಾ. ಸರಿ, ಅಡ್ರೆಸ್ ಹೇಳು. ಹಾ ಸರಿ, ಈಗಲೇ ಬರ್ತೀನಿ. ಏನ್ ಗುರಾಯಿಸ್ತಾ ಇದ್ಯಾ? ಬರ್ತಾರೀಗ ಪೊಲೀಸು. ಅಯ್ಯೋ, ನೀನೇನೆ ಪೊಲೀಸ್ ಕರ್ಸೋದು? ನಾನ್ ಕರೆಸ್ತೀನಿ ನೋಡಿಗ. ಹೇಳ್ ಸಾಕ್ಷಿ. ಇಲ್ಲೊಬ್ಳು ಸ್ಕ್ರೂ ಲೂಸ್ ಆಗಿರೋ ಹುಡುಗಿ ನನ್ ಗಾಡಿಗೆ ಗುದ್ದಿ ತುಂಬಾ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ನನ್ ಜೊತೆನೆ ಜಗಳಕ್ಕೆ ನಿಂತಿದ್ದಾಳೆ. ಯಾವ ಏರಿಯಾ ಹೇಳು? ವೆಹಿಕಲ್ ನಂಬರ್ ಹೇಳು. KA 41 X2212. ಸರಿ, ಬೇಗ ಬಾ. ಏನಪ್ಪಾ ದೇವ್ರ ನಿನ್ ಪರೀಕ್ಷೆ? ಒಂದ್ ಕಡೆ ಸಿಸ್ಟರು, ಇನ್ನೊಂದ್ ಕಡೆ ಲವ್ವರು. ಈ ಪರೀಕ್ಷೆಯಲ್ಲಿ ಪಾಸ್ ಆದ್ರೂ ಕಷ್ಟನೇ, ಫೇಲ್ ಆದ್ರೂ ಕಷ್ಟನೇ. ನೀನೇ ಕಾಪಾಡ್ಬೇಕು ತಂದೆ. ಸೂರ್ಯ ಅವರೇ, ಇವತ್ತು ನನಗೆ ಪ್ರಿನ್ಸಿಪಲ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಇವತ್ತು ನೀವು ನನ್ನ ಜೊತೆಗಿದ್ದಿದ್ರೆ ನೀವೆಷ್ಟು ಸಂತೋಷ ಪಡ್ತಾ ಇದ್ರಿ ಗೊತ್ತಾ?
ರಿಸೀವ್ ಮಾಡಿ ಸೂರ್ಯ ಅವರೇ, ನನಗೆ ಪ್ರಮೋಷನ್ ಸಿಕ್ಕಿರೋ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಬೇಕು. ನೀವು ಕರೆ ಮಾಡಿದ ಗ್ರಾಹಕರು ಬೇರೆ ಕರೆಯಲ್ಲಿ ನಿರತರಾಗಿದ್ದಾರೆ. ಫೋನ್ ಯಾಕೆ ಕಟ್ ಮಾಡಿದ್ರು? ನನ್ನ ನಂಬರ್ ಸೇವ್ ಮಾಡ್ಕೊಂಡಿಲ್ವಾ? ಬಹುಶಃ ಸೇವ್ ಮಾಡ್ಕೊಂಡಿರಲ್ಲ ಅಂತ ಅನ್ಸುತ್ತೆ. ಮೆಸೇಜ್ ಮಾಡ್ತೀನಿ, ನಾನು ಆರ್ತಿ ಅಂತ. ಆಗ ಕೂಡಲೇ ಫೋನ್ ಮಾಡ್ತಾರೆ. ಸೂರ್ಯ ಅವರೇ, ನಾನು ನಿಮ್ಮ ಆರ್ತಿ. ನೀವು ಕರೆ ಮಾಡಿದ ಗ್ರಾಹಕರು ಇದು ನನ್ನ ನಂಬರ್ ಅಂತ ಮೆಸೇಜ್ ಮಾಡಿದ್ಮೇಲೂ ಫೋನ್ ಯಾಕೆ ಕಟ್ ಮಾಡಿದ್ರು? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಕೊನೆ ಸಾರಿ ಟ್ರೈ ಮಾಡ್ತೀನಿ. ಬಿಡೋ ಹಂಗೆ ಕಾಣಲ್ವಲ್ಲ ಇವಳು. ಯಾರ್ ಕಟ್ ಮಾಡ್ತಾರೆ ಅಂತ ಫೋನ್ ನಲ್ಲಿ ಯಾವ್ದೋ ಲೂಸ್ ಬಗ್ಗೆ ಹೇಳಿದ್ನಲ್ಲೋ ಇವಳೆ. ಏನು ಹೋಗೋ ಬಾರ ಅಂತಿದ್ಯಾ? ಪೊಲೀಸ್ ಇನ್ಸ್ಪೆಕ್ಟರ್ಗೆ ಸ್ವಲ್ಪ ಮರ್ಯಾದೆ ಕೊಡೋದ್ ಕಲಿ. ಅದನ್ನ ನೀನ್ ಕೊಡು, ನಾನ್ ಇವನ್ ಜೊತೆ ಹಾಗೆ ಮಾತಾಡೋದು. ಇವನು ನನ್ ತಮ್ಮ. ಹೌದು ಅನುಷಾ, ನಾನು ಇಂಟ್ರೊಡ್ಯೂಸ್ ಮಾಡಕ್ಕೆ ಮರ್ತು ಹೋಗಿದ್ದೆ. ಇವಳು ನನ್ನ ಒನ್ನೊನ್ಲಿ ಸಿಸ್ಟರ್ ಸಾಕ್ಷಿ. ಹೌದಾ? ಅಂದ್ರೆ ಫ್ಯೂಚರ್ ಸಿಸ್ಟರ್ ಇನ್ ಲಾ ಜೊತೆ. ಏನು ಫ್ಯೂಚರ್ ಸಿಸ್ಟರ್ ಇನ್ ಲಾನಾ? ಎಸ್ ಸಾಕ್ಷಿ, ನಾನು ನಿಮ್ ಬ್ರದರು. ಏನು ಆರ್ಯ ಇದು? ಇವಳು ಹೇಳ್ತಾ ಇರೋದು ನಿಜನಾ? ಹ್ಞೂ ಸಾಕ್ಷಿ, ನಾನೊಬ್ಳು ಹುಡುಗಿನ ಇಷ್ಟಪಟ್ಟೆ ಅಂತ ಹೇಳ್ದೆ ಅಲ್ವಾ, ಇವಳೇ ಅವಳು. ಓಹೋ, ಇವಳೇನಾ ಸುಂದ್ರಿ? ಹ್ಞೂ ಸಾಕ್ಷಿ, ಇವಳ ಹೆಸರು ಅನುಷಾ ಅಂತ, ನಮ್ಮ ಕಮಿಷನರ್ ಸಾಹೇಬ್ರ ಮಗಳು. ಮತ್ತೆ ಡ್ಯಾಡಿ ಹತ್ರ ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡ್ಸು ಬ್ರದರ್. ನಮ್ ಲವ್ ಬಗ್ಗೆ ನಿಮ್ ಡ್ಯಾಡಿ ಹತ್ರ ಹೇಳಾಯ್ತು, ಗ್ರೀನ್ ಸಿಗ್ನಲ್ ಕೊಟ್ಟಾಯ್ತು. ಆಗ್ಲೇ ಇಷ್ಟೊಂದು ಡೆವಲಪ್ಮೆಂಟ್ ಆಗೋಗಿದ್ಯಾ? ಏನು ಇವಳಿಂದ ನನಗೆ ವಿಷಯ ಗೊತ್ತಾಗ್ಬೇಕಾ? ಮನೆಗ್ ನಡಿ, ವಿಚಾರಿಸ್ಕೋತೀನಿ ನಿನ್ನ. ಸಾರಿ ಸಿಸ್ಟರ್. ಮತ್ತೆ ಯಾವಾಗ ವಾಲ್ಗ ಉತ್ಸೋದು? ಅದೇ ಸ್ವಲ್ಪ ಕಾಂಪ್ಲಿಕೇಶನ್ ಆಗೋಗಿದೆ. ಕಾಂಪ್ಲಿಕೇಶನ್ ಏನು? ಸಾಕ್ಷಿ, ಅದನ್ನ ನಾನು ಮನೇಲಿ ಹೇಳ್ತೀನಿ. ಈಗ ಹೊರಡು. ಓಕೆ ರೀ ಅನುಷಾ, ಬೇಗ ಟ್ರೀಟ್ ಕೊಡಿಸ್ಬೇಕು. ಮಗುನೂ ಆಗ್ಬಿಡ್ಲಿ, ಒಟ್ಟಿಗೆ ಕೊಡಿಸ್ತೀನಿ. ಸರಿ ಸರಿ, ಬರ್ಲಾ? ನಾನೀ ಮನೆಗೆ ಸೊಸೆಯಾಗಿ ಬರುವಾಗ ನನ್ನ ಮನೆ ತುಂಬಿಸ್ಕೊಳಕ್ಕೆ ನಮ್ಮ ಮತ್ತೆ ಆರ್ತಿಯವ್ರು ಇಲ್ಲಿ ಇರೋದಾದ್ರೆ. ಸಾಕ್ಷಿ, ನಿನ್ಗೊಂದು ಗುಡ್ ನ್ಯೂಸ್ ಇದೆ. ಏನಮ್ಮ ಅದು? ನನಗೆ ಪ್ರಿನ್ಸಿಪಲ್ ಆಗಿ ಪ್ರಮೋಷನ್ ಸಿಕ್ತು ಕಣೆ.
ಹೌದಾ? ಯು ರಿಯಲಿ ಡಿಸರ್ವ್ ಇಟ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಸಾಕ್ಷಿ. ನಿಮ್ಮ ಡ್ಯಾಡಿಗೆ ಫೋನ್ ಮಾಡಿದ್ದೆ, ಆದರೆ ಅವರು ಸ್ವಿಚ್ ಆಫ್ ಮಾಡಿದ್ರು. ಹೌದಾ? ಮೋಸ್ಟ್ಲಿ ಯಾವುದೋ ಮೀಟಿಂಗ್ ಅಲ್ಲಿ ಇದ್ರು ಅನ್ಸುತ್ತೆ. ಅಷ್ಟೇ ಅಲ್ವಾ? ಅಷ್ಟೇ ಅಷ್ಟೇ ಅಷ್ಟೇ. ಈಗಂತೂ ಡ್ಯಾಡಿಗೆ ನಿಮ್ಮ ಮೇಲೆ ಫುಲ್ ಲವ್. ದಿನಕ್ಕೆ 10 ಸಲ ಆದ್ರೂ ನಿಮ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆದ್ರೂ ಇದು ತುಂಬಾ ಮೋಸ ಅಮ್ಮ. ನಿನಗ್ ಪ್ರಮೋಷನ್ ಸಿಕ್ಕ ವಿಷಯನ ನನಗ್ ಸ್ವೀಟ್ ತಿನ್ಸಿ ಹೇಳ್ಬೇಕಿತ್ತು, ಬರೀ ಫೋನಲ್ಲಿ ಹೇಳ್ತಾ ಇದ್ಯಾ? ಸ್ವೀಟ್ ತಾನೆ, ನೀನು ಮನೆಗೆ ಬರ್ತೀಯಲ್ವಾ, ಆಗ ನೀನು ಯಾವ ಸ್ವೀಟ್ ಕೇಳ್ತೀಯೋ ಅದನ್ನ ಮಾಡ್ಕೊಡ್ತೀನಿ. ಓಕೆ 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 ಅಮ್ಮ, ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನು? ಅಮ್ಮ, ಆರ್ಯನ್ ಮೇಲೆ ಇನ್ನು ಮುಂದೆ ನನಗೂ ನಿಮಗೂ ಮುಂಚಿನಷ್ಟು ಹಕ್ಕಿರಲ್ಲ. ಅವನು ಬೇರೆಯವ್ರ ಪಾಲಾಗಿದ್ದಾನೆ. ನಿಮ್ಮಪ್ಪ ಅದೇ ಕಂಡೀಷನ್ ಇಟ್ಕೊಂಡಿದಾರಾ? ಹೌದು. ನಿಮ್ಮ ತಂದೆಗೆ ಯಾರು ಹೇಳಿದ್ದು ನಮ್ಮ ಅಪ್ಪ ಅಮ್ಮ ದೂರ ಇದ್ದಾರೆ ಅಂತ? ನಿಮ್ ತಾಯಿ ಆರ್ತಿ ಅವರು ನಿಮ್ಮಿಂದ ನಿಮ್ಮ ಅಪ್ಪನಿಂದ ದೂರ ಮನೆ ಮಾಡ್ಕೊಂಡಿದ್ದಾರೆ ಅಲ್ವಾ? ಇದ್ದಾರೆ. ಆರ್ತಿ ಅವರು ನಮ್ಮ ತಾಯಿ ಅಂತ ಯಾರು ಹೇಳಿದ್ ನಿಮ್ಗೆ? ಆರ್ತಿ ಅವ್ರು ನಿಮ್ಮಮ್ಮ ಅಲ್ವಾ? ಅವ್ರು ನನ್ನ ಹೆತ್ರು ಅಷ್ಟೇ. ಓ, ನಮ್ ಕಡೆ ಹೆತ್ತವ್ರನ್ನ ತಾಯಿ ಅಮ್ಮ ಅಂತ ಕರೀತಾರೆ, ನಿಮ್ ಕಡೆ ಹಾಗೆ ಕರಿಯಲ್ವಾ? ಇಡೀ ಪ್ರಪಂಚ ಏನ್ ಬೇಕಾದ್ರೂ ಕರ್ಕೊಳ್ಳಿ, ಆದ್ರೆ ನಾನ್ ಮಾತ್ರ ಅರ್ಪಿತಾ ಅಮ್ಮನ ಮಾತ್ರ ತಾಯಿ ಅಂತ ಕರೆಯೋದು. ಆರ್ತಿ ಅವರು ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನ ಬಿಟ್ಟು ಹೊರಟೋದ್ರು. ಸ್ವಾರ್ಥಿ. ಆರ್ತಿ ಅವರು ನಮ್ಮಮ್ಮ ಅಂತ ಯಾವತ್ತೂ ಅನ್ನಿಸ್ಲಿಲ್ಲ. ನಿನ್ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ ಆರ್ಯ. ಯಾಕೆ ಬಿಟ್ಟೋದ್ರು? ಬೇರೆ ಮದ್ವೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಹೋದ್ರಾ? ಇಲ್ಲ. ಆರ್ತಿ ಅಮ್ಮನ ಸ್ವಾರ್ಥಿ ಅಂತ ಹೇಗೆ ಹೇಳ್ತೀಯಾ? ಅವ್ರ ದಿನೇನೋ ಪ್ರಾಬ್ಲಮ್ ಇರ್ಬೋದು, ಅದನ್ನ ಯಾವತ್ತಾದ್ರೂ ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಿದ್ಯಾ ನೀನು? ಇಲ್ಲ. ಮತ್ತೆ ಆರ್ತಿ ಅಮ್ಮನ ಕೆಟ್ಟೋರು ಅಂತ ಹೇಗೆ ಹೇಳ್ತೀಯಾ? ಚಿಕ್ಕ ಮಗುನ್ ಬಿಟ್ಟೋಗಿರೋ ತಾಯಿನ ಇನ್ನೇನ್ ಹೇಳಕ್ ಸಾಧ್ಯ? ಸೀರಿಯಸ್ ವಿಷಯ ಏನು ಅಲ್ಲಮ್ಮ, ರೊಮ್ಯಾಂಟಿಕ್ ವಿಷಯ. ನಮ್ಮ ಆರ್ಯ ಪ್ರೀತಿಲ್ ಬಿದ್ದಿದ್ದಾನೆ. ಹೌದಾ? ಹುಡುಗಿಯಾರೇ? ಅನುಷಾ ಅಂತ, ಕಮಿಷನರ್ ಮಗಳು. ಸ್ವಲ್ಪ ಜೋರು, ಆದ್ರೆ ನಮ್ಮ ಆರ್ಯಂಗ್ ಒಳ್ಳೆ ಪೇರು. ಅವನ್ ಇಷ್ಟಪಡೋ ಹುಡುಗಿ ಜೊತೆನೆ ಅವ್ನ್ ಮದ್ವೆ ಮಾಡ್ಬೇಕು. ನಾವೆಲ್ಲರೂ ಸೇರಿ ಅವ್ನ್ ಮದ್ವೆ ಮಾಡೋಣ. ಸಾಕ್ಷಿ, ಆರ್ಯನ್ ಪ್ರೀತಿ ಬಗ್ಗೆ ನೀನೇ ಸೂರ್ಯ ಅವ್ರ ಹತ್ರ ಮಾತಾಡೆ. ಇದ್ರಲ್ಲಿ ನಾನು ನೀವು ಮಾತಾಡೋದಕ್ಕೆ ಏನು ಉಳಿದಿಲ್ಲ ಅಮ್ಮ. ಅಂದ್ರೆ ಅವ್ರಿಬ್ರು ಆಲ್ರೆಡಿ ನನ್ನನ್ನು ಅವಾಯ್ಡ್ ಮಾಡಿ ಅವ್ರ ಮದ್ವೆ ಬಗ್ಗೆ ಡ್ಯಾಡಿ ಹತ್ರ ಮಾತಾಡ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ ಡ್ಯಾಡಿ ಏನಂದ್ರಂತೆ? ಅಪ್ಪ ಒಪ್ಪಿಗೆ ಕೊಟ್ಟಾಯ್ತಂತೆ. ನೋಡೆ ಸಾಕ್ಷಿ, ನಿಮ್ ಡ್ಯಾಡಿ ಇದ್ರ ಬಗ್ಗೆ ನನ್ನ ಹತ್ರ ಹೇಳಲೇ ಇಲ್ಲ. ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ, ನನಗೂ ಪೂರ್ತಿ ವಿಷಯ ಗೊತ್ತಿಲ್ಲ. ನಾನಿವತ್ತು ಮನೆಗೆ ಹೋಗಿ ಅಜ್ಜಿ ಹತ್ರ ಪೂರ್ತಿ ವಿಷಯ ತಿಳ್ಕೊಂಡು ನಿನಗೆ ಫೋನ್ ಮಾಡ್ತೀನಿ. ಮೋಸ್ಟ್ಲಿ ಡ್ಯಾಡಿ ನಿನಗೆ ಫೋನ್ ಮಾಡಿ ವಿಷಯ ಹೇಳ್ಬೋದು. ಸರಿ ಸಾಕ್ಷಿ, ಬಾಯ್. ಏನಂತೆ? ಆರ್ಯನ್ ಬಗ್ಗೆ ಹೇಳ್ತಾ ಇದ್ಲಮ್ಮ. ಆರ್ಯ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನಂತೆ, ಕಮಿಷನರ್ ಮಗಳಂತಮ್ಮ. ಅದಕ್ಕೆ ಸೂರ್ಯ ಅವರು ಒಪ್ಪಿಗೆ ಕೊಟ್ಟಿದ್ದಾರಂತೆ. ಎಲ್ಲ ಅವರವರೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದಾರಂತ. ಆರ್ಯ ನೀನ್ ಹೆತ್ತು ಮಗ ಕಣೆ, ನೀನೀಗ ಇದೇ ಊರಲ್ಲಿ ಇದೆಯಾ ಅಂತ ಅವರಿಗೂ ಗೊತ್ತು. ಆದ್ರೂ ಅವನ ಮದುವೆ ಬಗ್ಗೆ ಒಂದು ಮಾತು ನಿನ್ನನ್ನು ಕೇಳಬೇಕು ಅಂತ ಅವ್ರ ಮನೆಯವ್ರು ಯಾರು ಯೋಚನೆ ಮಾಡಿಲ್ಲ ನೋಡು. ನೀನ್ ಮಾತ್ರ ನನ್ನ ಗಂಡ ನನ್ನ ಮಕ್ಕಳು ಅಂತ ಯೋಚನೆ ಮಾಡ್ತಾನೆ ಇರ್ತೀಯ. ಇವತ್ತಿಗೂ ಆ ಮನೆಯಲ್ಲಿ ನಿನ್ ಜಾಗ ಭದ್ರ ಇಲ್ಲ ಕಣೆ. ಆ ಅರ್ಪಿತಾ ಆ ಮನೇಲಿ ಇರೋವರೆಗೂ ನೀನ್ ತಗೊಳ್ಬೇಕಾದ ನಿರ್ಧಾರನೆಲ್ಲ ಅವಳೇ ತಗೋತಾ ಇರ್ತಾಳೆ. ನಿನ್ನ ಗಂಡ ಅವಳನ್ನ ಬಿಡಲ್ಲ, ನಿನ್ ಸಂಸಾರ ಸರಿ ಹೋಗಲ್ಲ. ನಿಮ್ಮಮ್ಮ ಕೆಟ್ಟೋರು, ಚಿಕ್ಕ ವಯಸ್ಸಲ್ಲಿ ನಿನ್ನ ಬಿಟ್ಟೋದ್ರು ಅಂತ ಯಾರು ಹೇಳಿದ್ದು? ನಿಮ್ಮ ಅಪ್ಪನ? ಅಲ್ಲ. ಮತ್ತೆ ನಿಮ್ಮ ಅಜ್ಜಿನ? ಅಲ್ಲ. ಮತ್ಯಾರು? ಅರ್ಪಿತಾ ಅಮ್ಮ.
ನಿಮ್ಮಪ್ಪ ಇನ್ನ ಆರ್ತಿ ಅಮ್ಮನ್ ಮರ್ತಿಲ್ಲ, ಅವ್ರ ಫೋಟೋ ಇಟ್ಕೊಂಡು ನೋಡ್ತಾ ಇರ್ತಾರೆ ಅಂತ ನೀನೇ ಹೇಳಿದ್ಯಾ. ಒಂದ್ ವೇಳೆ ಆರ್ತಿ ಅಮ್ಮ ನೀನ್ ಅನ್ಕೊಂಡಿರೋಷ್ಟು ಕೆಟ್ಟವ್ರು ಆಗಿದ್ದಿದ್ರೆ ನಿಮ್ ತಂದೆಯವರು ನಿನ್ನಷ್ಟೇ ದ್ವೇಷಿಸ್ತಿದ್ರು ಅಲ್ವಾ? ಆದ್ರೆ ಅವ್ರ ಆರ್ತಿ ಅಮ್ಮನ್ ತುಂಬಾ ಇಷ್ಟಪಡ್ತಾರೆ. ನೆನ್ನೆ ನೋಡಿದ್ನಲ್ಲ, ಆರ್ತಿ ಅವ್ರ ಮನೆಗ್ ಬರ್ಲಿ ಅಂತ ನಿಮ್ ಡ್ಯಾಡಿಗೂ ನಿಮ್ ಅಜ್ಜಿಗೂ ತುಂಬಾ ಆಸೆ ಇತ್ತು. ಆದ್ರೆ ನಿಮ್ಮಮ್ಮ ಅರ್ಪಿತಾಗೆ ಇಷ್ಟ ಇರ್ಲಿಲ್ಲ ಅಂತ ಕಾಣುತ್ತೆ. ಆರ್ಯ, ನಂಗೇನನ್ಸುತ್ತೆ ಗೊತ್ತಾ, ಆರ್ತಿ ಅಮ್ಮಂದು ದೊಡ್ಡದೇನ್ ತಪ್ಪಿರಲ್ಲ, ಏನೋ ಚಿಕ್ಕ ಜಗಳ ಮಾಡ್ಕೊಂಡು ದೂರ ಆಗಿರ್ತಾರೆ. ಇಲ್ಲ ಅಂದ್ರೆ ನಿಮ್ ಡ್ಯಾಡಿ ಆರ್ತಿ ಅವ್ರನ್ನ ಇಷ್ಟೊಂದು ಮಿಸ್ ಮಾಡ್ಕೊಳ್ಳೋದು ಸಾಧ್ಯನೇ ಇಲ್ಲ. ನಂಗೆ ಅರ್ಪಿತಾ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಅಪ್ಪ. ಮೋಸ್ಟ್ಲಿ ಆರ್ತಿ ಅವ್ರು ನಿಮ್ಮನ್ನ ಬಿಟ್ಟು ಹೋದಾಗ ಈ ಅರ್ಪಿತಾ ಅವ್ರು ನಿಮ್ಗೆ ಆರ್ತಿ ಅವ್ರ ಬಗ್ಗೆ ಏನಾದ್ರು ದ್ವೇಷ ಅನುಷಾ, ಒಂದ್ಸಲ ಅರ್ಪಿತಾಮ್ಮನ್ ಬಗ್ಗೆ ಹೀಗ್ ಮಾತಾಡಿದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾರು ಏನ್ ಬೇಕಾದ್ರೂ ಹೇಳಲಿ, ನನಗೆ ಅರ್ಪಿತಾ ಅಮ್ಮನೇ ಎಲ್ಲ. ಇಷ್ಟು ವರ್ಷ ನನ್ನ ಸಾಕಿ ಬೆಳೆಸಿದ್ದು ಎಲ್ಲ ಅರ್ಪಿತಾ ಅಮ್ಮನೇ. ನನಗೆ ಅವ್ರ ದೇವ್ರಕ್ಕಿಂತ ಹೆಚ್ಚು. ಆ ದೇವರೇ ಬಂದು ಅರ್ಪಿತಾ ಅಮ್ಮ ಕೆಟ್ಟೋರಂದ್ರು ಆ ದೇವ್ರನ್ನ ನಂಬೋದ್ ಬಿಡ್ತೀನಿ ಹೊರತು ಅರ್ಪಿತಾ ಅಮ್ಮನ ಮೇಲೆ ಸಂದೇಹ ಪಡಲ್ಲ. ಅರ್ಥ ಆಯ್ತಾ? ಅಜ್ಜಿ, ಏನಿವತ್ತು ಮೊಮ್ಮಗಳು ಬಂದ್ ಕೂಡ್ಲೆ ಅಜ್ಜಿ ಜಪ ಮಾಡ್ತಾ ಇರೋದು? ಎಲ್ಲ ಬರೀ ಸುಳ್ಳು ಹೇಳ್ತೀರಾ. ಮುದ್ದಿನ ಮೊಮ್ಮಗಳು ಅಂತ ಬರೀ ಡೈಲಾಗ್ ಹೊಡಿತೀರಾ ಅಷ್ಟೇ. ನನ್ನ ಹತ್ರನೇ ಗುಟ್ ಮಾಡ್ತೀರಾ. ಗುಟ್ಟ ಏನೇ ಅದು? ಆರ್ಯನ್ ಮದ್ವೆ ಮಾತುಕತೆ ನಡೀತಿದ್ಯಂತೆ. ಮದ್ವೆ ಮಾತುಕತೆ ಅಂತ ಅಲ್ಲ ಕಣೆ, ಕಮಿಷನರ್ ಮಗಳನ್ನ ಆರ್ಯ ಪ್ರೀತಿಸಿದಾನಂತೆ. ಮದ್ವೆ ಆಗ್ತಿದೀವಿ ಅಂತ ಆ ಹುಡುಗಿನೇ ಹೇಳಕ್ ಬಂದಿದ್ಲು. ಆ ಹುಡುಗಿ ಹೇಳದ್ಮೇಲೆ ನಮಗೂ ಗೊತ್ತಾಗಿದ್ದ ವಿಷಯ. ನನಗೂ ಆ ಹುಡುಗಿ ಸಿಕ್ಕಿದ್ಲು, ನೋಡಕ್ ಚೆನ್ನಾಗಿದ್ದಾಳೆ, ಸ್ವಲ್ಪ ಗಂಟ್ಲು ಜೋರು ಅನ್ಸುತ್ತೆ. ನಿಮ್ಗೆ ಇಷ್ಟ ಅಲ್ಲ ಹುಡುಗಿ? ಹ್ಞೂ, ನನ್ಗಿಷ್ಟಾನೆ. ಬಾಯಿ ಸ್ವಲ್ಪ ಜೋರೇ, ಆದ್ರೆ ಮನಸ್ಸು ಚೆನ್ನಾಗಿದೆ ಅಂತ ಕಾಣಿಸುತ್ತೆ. ನಾವೇನೋ ಅವಳನ್ನ ಮನೆಗೆ ಸೊಸೆಯಾಗಿ ತಂದ್ಕೊಳ್ಳಕ್ ರೆಡಿ ಆಗಿದ್ದೀವಿ. ಆದ್ರೆ ಅವಳು ಅವರಪ್ಪ ಒಂದು ಕಂಡೀಷನ್ ಹಾಕಿದ್ದಾರೆ. ಕಂಡೀಷನ್ ಏನಜ್ಜಿ? ಆರ್ಯನ್ ಜೊತೆ ಅನುಷನ್ ಮದ್ವೆ ಆಗ್ಬೇಕು ಅಂದ್ರೆ ಆರ್ತಿ ಈ ಮನೆಗೆ ಬರ್ಬೇಕಂತೆ. ಹೌದಾ? ಸೂಪರ್ ಕಂಡೀಷನ್. ನನಗಂತೂ ಈ ಕಂಡೀಷನ್ ತುಂಬಾ ಇಷ್ಟ ಆಯ್ತು. ನನಗೂ ಅಷ್ಟೇ ಪುಟ್ಟಿ. ಈ ಕಂಡೀಷನ್ ಕೇಳಿ ಹಾಲ್ ಕುಡಿದಷ್ಟು ಸಂತೋಷ ಆಯ್ತು. ಅವನ್ ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಆರ್ತಿ ಈ ಮನೆಗೆ ಬರಕ್ ಒಪ್ಕೋತಾನೆ ಅಂತ ಅನ್ಕೊಂಡೆ. ಆದ್ರೆ ಅವಳ ವಿಷಯ ಹೇಳಿದ ಕೂಡ್ಲೆ ಎಷ್ಟು ಕೋಪ ಮಾಡ್ಕೊಂಡ್ಬಿಟ್ಟ ಗೊತ್ತಾ? ಶೋ ಬಿಡಿ ಅಜ್ಜಿ, ಅದು ಎಕ್ಸ್ಪೆಕ್ಟೆಡ್. ಆದ್ರೆ ಈ ಹುಡುಗಿ ಅನುಷಾ ಬಗ್ಗೆ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಆರ್ಯನ್ನ ಇವಳು ದಾರಿಗೆ ತಂದೆ ತರ್ತಾಳೆ ಅಂತ ನನಗನ್ನಿಸ್ತಾ ಇದೆ. ಹೌದ್ ಸಾಕ್ಷಿ, ನೀ ಹೇಳ್ದಾಗೆ ಆ ಹುಡುಗಿ ಜೋರಾಗಿದ್ದಾಳೆ. ಆರ್ಯನ್ನ ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಆ ಹುಡುಗಿ ಕೈಯಿಂದಾನೇ ಸಾಧ್ಯ. ಸರಿ, ಆ ವಿಷಯ ಬಿಡಿ. ನೀವೊಂದು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ತಪ್ಪ? ಏನು? ಅಜ್ಜಿ, ಆರ್ಯನ್ಗಿಂತ ದೊಡ್ಡೋಳು ನಾನ್ ತಾನೆ. ಹೌದು. ಮತ್ತೆ ಮೊದ್ಲು ಯಾರ್ ಮದ್ವೆ ಆಗ್ಬೇಕು ಹೇಳಿ? ನಿಂದೆ ಆಗ್ಬೇಕು. ಮತ್ತೆ ಮನೇಲಿ ಎಲ್ರು ನನ್ ಮದ್ವೆ ವಿಷಯನೇ ಮರ್ತ್ಬಿಟ್ಟಿದ್ದೀರಲ್ಲ, ಬರೀ ನನ್ ತಮ್ಮನ್ ಮದ್ವೆ ವಿಷಯ ಬಗ್ಗೆನೇ ಮಾತಾಡ್ತಿದ್ದೀರಾ. ಇದು ತಪ್ಪು ತಾನೆ? ಓ, ಏನು ಅಕ್ಕ ತಮ್ಮ ಇಬ್ರು ಮದುವೆ ಮಾಡ್ಕೊಳ್ಳೋದ್ರ ಬಗ್ಗೆ ಕಾಂಪಿಟೇಷನ್ ಮಾಡ್ತಾ ಇದ್ದೀರಾ? ನೀನು ನಿನ್ ತಮ್ಮನ್ ತರ ಯಾರಾದ್ರೂ ಲವ್ ಗಿವ್ ಮಾಡ್ತಾ ಇದೀಯಾ ಹೇಗೆ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ನನಗೆ ಒಂದು ಆಸೆ ಇದೆ. ನನ್ನ ಮದುವೆ ಕಾರಣದಿಂದ ಆದರೂ ಆರ್ತಿ ಅಮ್ಮನ ಈ ಮನೆಗೆ ಕರ್ಕೊಂಡು ಬಂದು ಎಲ್ಲರೂ ಒಟ್ಟಿಗೆ ಬಾಳ್ಬೇಕು ಅಂತ. ನನ್ನ ಮದುವೆ ಕಾರಣದಿಂದ ಆರ್ತಿ ಅಮ್ಮ ಈ ಮನೆಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಆರ್ಯನ್ ಮದುವೆ ಯಾವುದೇ ಅಡ್ಡಿ ಆತಂಕ ಇಲ್ದಿರ ನಡೆಯುತ್ತೆ. ಹೇಗೆ ನನ್ನ ಐಡಿಯಾ? ಸೂಪರ್ ಕಡೆ ನನ್ನ ಮೊಮ್ಮಗಳು ನೀನು. ಮೊದ್ಲು ನಿಮ್ಮ ಅಪ್ಪಂಗೆ ಹೇಳಿ ನಿನಗೊಂದು ಒಳ್ಳೆ ಗಂಡು ಹುಡುಕಕ್ಕೆ ಹೇಳ್ತೀನಿ. ಆತಂದ್ರೆ ನಿಮ್ಗೇನು ಬೇಡ ಅಂದ್ರೆ ನೀನೇ ಯಾರನ್ನಾದ್ರೂ ನೋಡ್ಕೊಂಡಿದ್ಯಾ ಹೇಗೆ? ಹಾಗೇನು ಇಲ್ಲ ಅಜ್ಜಿ. ಆರ್ತಿ ಅಮ್ಮ ಓಕೆ ಮಾಡಿದ ಹುಡುಗನ್ನೇ ನನ್ನ ಮದ್ವೆ ಆಗೋದು.
ಅದಕ್ಕೆ ನಿಮ್ಗೆ ಯಾಕೆ ಗಂಟು ಹುಡ್ಕೋ ಕಷ್ಟ ಅಂತ ಹೇಳ್ದೆ. ಹೌದು ಅಜ್ಜಿ, ಟೈಮ್ ಬಂದಾಗ ನಿಮ್ಮ ಮುಂದೆ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ.